ಇವ್ರು ಯಾವ್ದೋ ಕಳ್ಮರೆಲ್ಲ ತಗೊಂಡು ಸಾಗಣೆ ಮಾಡ್ಕೊಂಡ್ಬಿಟ್ಟು ಕೊಟ್ಬಿಟ್ರೆ ಮುಂಚೆಗಿರೋರ್ಗೆಲ್ಲ ರೈತರೆಲ್ಲ ಎಲ್ಲೋಗ್ಬೇಕು. ಯಾರು 20 ಕ್ವಿಂಟಲ್ ಬೆಳೆದಿರೋ 10 ಕ್ವಿಂಟಲ್ ರಾಗಿ ಬೆಳೆದಿಲ್ಲ, 10 ಕ್ವಿಂಟಲ್ ಹಾಕಕ್ ಬರ್ತಾ ಇದ್ರು ರಾಗಿನ. ಯಾರ್ಯಾರು ಬೆಳೆದಿರೋದೆಲ್ಲ ಹಾಕಕ್ ಬರ್ತಾ ಇಲ್ಲ. ಬಂದವ್ರಿಗೆಲ್ಲ ಮೋಸ ಮಾಡ್ಕೊಂಡಿರು ಒಳಗೊಳಗೆ ಅವ್ರ 2 ಮಕ್ಳು ಸಾಕ್ತಾರೆ. ನಾವ್ ಎಲ್ಗೋಗ್ಬೇಕು? ರೈತರಲ್ಲಿ ಬೆಳೆದಿರೋರು ಹೇಳು ಎಲ್ಗೋಗ್ಬೇಕು? ಎಲ್ಲಾರು ಅಷ್ಟೇ. ಅದು ಯಾರು ಬರ್ತಾರೆ ಅದೇ ತೆಗಿಯಲ್ಲ. ಯಾಕೆ ಮಾಡ್ತಾವ್ರೆ? ಹೊಡೆದಾಗ ಯಾಕೆ 15 ತಾರೀಕು ಲಾಸ್ಟ್ ಡೇಟ್ ಬನ್ನಿ ಅಂತ ಸಂಜೆವರೆಗೂ 5 ಗಂಟೆ 6 ಗಂಟೆವರೆಗೂ ಕೊಡ್ಲಿ ಬಿಡಪ್ಪ, ತಗೋತೀವಿ. ಈಗ ದಲ್ಲಾಳಿಗಳು ಮಾತ್ರ ಕೊಡ್ತಾವ್ರೆ, ನಿಮಗೆ ಕೊಡ್ತಾ ಇಲ್ಲ. ಮೊದಲೇ ಕೊಟ್ಕೊಂಡ್ಬಿಟ್ಟವ್ರೆ, ಇವಾಗ ಕೊಡ್ತಾ ಇಲ್ಲ, ಮುಂಚೆನೆ ಕೊಟ್ಕೊಂಡ್ಬಿಟ್ಟವ್ರೆ. ಪ್ರಯೋಜನ ಇಲ್ಲ. ಅವ್ರಿಗೆ ಚೀಟಿ ಕೊಟ್ಬಿಟ್ಟು ಪ್ರಯೋಜನ ಏನು ಆಗಲ್ಲ. ಅಷ್ಟೇ ಜನ ಖಾಲಿ ಆಗ್ಲಿ ಅಂತ ಈಸ್ಕೋದವ್ರು ಹೊರತು ಇನ್ನೇನು ಮಾಡ್ತಾ ಇಲ್ಲ ಅವರು. ಏನೋ ಕ್ರಮ ಮಾಡಿ. ಏನ್ ಆರ್ಡರ್ ಇತ್ತು ರಾಗಿ ಕ್ಲೋಸ್ ಅವ್ರಿಗೆ ಬರೋ ವರ್ಷ ರಾಗಿ ತಗೊಳ್ಳಲ್ಲ ಹಂಗಂತ ಹೇಳಿರಾ? ಹಂಗೆ ಎಲ್ಲಿ ಎಲ್ಲಾರ್ಗು ರೈತರಿಗೆ ಎಲ್ಲಾರ್ಗು ಕೊಟ್ಟವ್ರ? ಎಷ್ಟು ಕ್ವಿಂಟಲ್ಗೆ ಅಂತ ಕೊಟ್ಟವ್ರೆ? ಹೋಗ್ಲಿ ಒಂದ್ ದಿವಸಕ್ಕೆ ಇಷ್ಟು ಕ್ವಿಂಟಲ್ ಅಷ್ಟೇ ತಗೊಳ್ಳೋದು ಅಂತ ಇದಾರ. ಬೋರ್ಡ್ ಹಾಕೋರ ಏನ್ ಹಾಕಿಲ್ವಲ್ಲ. ಇವ್ರು ಯಾವ್ದೋ ಕಳ್ಮರೆಲ್ಲ ತಗೊಂಡು ಸಾಗಣೆ ಮಾಡ್ಕೊಂಡ್ಬಿಟ್ಟು ಕೊಟ್ಬಿಟ್ರೆ ಮುಂಚೆಗಿರೋರ್ಗೆಲ್ಲ ರೈತರೆಲ್ಲ ಎಲ್ಲೋಗ್ಬೇಕು. ಯಾರು 20 ಕ್ವಿಂಟಲ್ ಬೆಳೆದಿರೋ 10 ಕ್ವಿಂಟಲ್ ರಾಗಿ ಬೆಳೆದಿಲ್ಲ, 10 ಕ್ವಿಂಟಲ್ ಹಾಕಕ್ ಬರ್ತಾ ಇದ್ರು ರಾಗಿನ. ಯಾರ್ಯಾರು ಬೆಳೆದಿರೋದೆಲ್ಲ ಹಾಕಕ್ ಬರ್ತಾ ಇಲ್ಲ. ಬಂದವ್ರಿಗೆಲ್ಲ ಮೋಸ ಮಾಡ್ಕೊಂಡಿರು ಒಳಗೊಳಗೆ ಅವ್ರ 2 ಮಕ್ಳು ಸಾಕ್ತಾರೆ. ನಾವ್ ಎಲ್ಗೋಗ್ಬೇಕು? ರೈತರಲ್ಲಿ ಬೆಳೆದಿರೋರು ಹೇಳು ಎಲ್ಗೋಗ್ಬೇಕು? ಎಲ್ಲಾರು ಅಷ್ಟೇ. ಅದು ಯಾರು ಬರ್ತಾರೆ ಅದೇ ತೆಗಿಯಲ್ಲ. ಯಾವಾಗಿಂದ ಹಿಂಗ ಆಗ್ತಾ ಇರೋದು? ಯಾವಾಗಿಂದ? ಇವಾಗ ಬಂದಿರೋ ಸರ್ ಲಾಸ್ಟ್ ಡೇಟ್ 15 ತಾರೀಕು ಕೊಟ್ಟಿತ್ತು. ಕ್ಲೋಸ್ ಮಾಡ್ತೀನಿ ಯಾಕೆ?